ಗಲಾಟೆ ಶೂಟೌಟ್ ಆಗಿದೆ. ಇದರಲ್ಲಿ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದೆ ಸರ್. ರಾಜಕಾರಣಿಗಳ ಮಧ್ಯೆ ಜಗಳ ಆಗಿದ್ದು ಅಧಿಕಾರಿ ಟಾರ್ಗೆಟ್ ಮಾಡಿದೆ. ಅಧಿಕಾರಿಗಳ ಅವ್ರದ್ದು ಲೋಪದೋಷ ಇದೆ ಅನ್ನತ್ತೆ ಮಾಡಿದ್ದಾರೆ. ಸೊ ಮೇಲ್ನೋಟಕ್ಕೆ SP ಅವ್ರದ್ದು ಲ್ಯಾಪ್ಸಸ್ ಕಂಡು ಬರ್ತದೆ, ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇನ್ನು ಡೀಟೇಲ್ ಆಗಿ ತನಿಖೆ ಆದ್ಮೇಲೆ ನೋಡೋಣ ಮತ್ತೆ ಯಾರು ಬರ್ತಾರೆ, ರಾಜಕಾರಣಿಗಳ ಪಾತ್ರ ಏನು, ಬೇರೆ ಅವ್ರ ಪಾತ್ರ ಏನು ಗೊತ್ತಾಗ್ತದೆ. ಸರ್ ಅದು CBI ವಹಿಸ್ಬೇಕು ಅಂತೇಳಿ BJP ಅವರು ನಮ್ಮವ್ರು ಮಾಡ್ತಿದ್ದಾರೆ. ಯಾವ ಥರ ಅವಶ್ಯಕತೆ ಇದ್ರೆ ನೋಡೋಣ. ಈಗ ಯಾಕೆ ನಮ್ಮವ್ರು ಮಾಡ್ತಿದ್ದಾರೆ. ಈಗೆಲ್ಲ ಕಠಿಣ ಕ್ರಮ ಕೈಗೊಂಡು ನಮ್ಮ ಅಧಿಕಾರಿ ಸಸ್ಪೆಂಡ್ ಮಾಡಿಲ್ಲ. ಸರ್ ಈಗ BJP ನಿಯೋಗದವರು ಕೂಡ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಣ್ಣಿಗೆ ಮೂಗುರಿಸುವ ತುಪ್ಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಎಲ್ಲೋ ಒಂದು ಕಡೆ ಗಲಾಟೆ ಆಗದಂಗೆ ತಡೆಯುವಂಥ ಅವಕಾಶಗಳಿತ್ತು. ಕೆಲವು ಪೊಲೀಸ್ ನಿರ್ಲಕ್ಷ್ಯ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಕಠಿಣ ಕ್ರಮ ಕೈಗೊಂಡ್ರೆ ಬಹುಶಃ ಇದು ಗಲಾಟೆ ಆಗ್ತಿರ್ಲಿಲ್ಲ ಅನ್ನೋದು ಸರ್ಕಾರದ ವಾದ. ಬಳ್ಳಾರಿಯಿಂದ ಎಲ್ಲೋ ಒಂದು ಕಡೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನು ಮಾಡ್ಲಿಕ್ಕೆ ಹೊರಟಿದೆಯಲ್ಲ. ಹಂಗೇನಿಲ್ಲ, ಅದು ವೈಯಕ್ತಿಕ ಭಾಳ ಸಣ್ಣ ಜಗಳ. ಅದು ಬ್ಯಾನರ್ ಕಟ್ಟುವಂಥ ಜಗಳ ಅಷ್ಟು ದೊಡ್ಡದಾಗಿದೆ, ಆಗಬಾರ್ದಿತ್ತು. ಅದೇನು ಭಾಳ ದೊಡ್ಡ ಪೂರ್ವ ನಿಯೋಜಿತ ಅಲ್ಲ. ಬ್ಯಾನರ್ ಕಟ್ಟುವಂಥ ಸಣ್ಣ ಜಗಳು ಅದು ಅಷ್ಟು ದೊಡ್ಡದಾಗಿ ಆಗಿದೆ, ಆಗಬಾರ್ದಿತ್ತು. ಸರ್ ಈಗ ಸಂಕ್ರಾಂತಿ ಸರ್ ಹಿಂದೆ RCB ಪ್ರಕರಣ ಮತ್ತು ಇವೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗ್ತಾ ಇದೆ. ಸರ್ಕಾರ ರಾಜ್ಯದಾಗ ಅಂಥ ಘಟನೆಗಳು ಆಗೇ ಆಗ್ತವೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆದಾಗ ಅದನ್ನು ಕಠಿಣ ಕ್ರಮ ಕೈಗೊಳ್ಳೋದು ನಮ್ಮ ಡ್ಯೂಟಿ. ಸರ್ ಸಚಿವ ಸಂಪುಟ ವಿಸ್ತರಣೆ ಗೊತ್ತಿಲ್ಲ, ಕಲಬುರಗಿಗೆಲ್ಲ ಗಲಾಟೆ ಶೂಟೌಟ್ ಆಗಿದೆ. ಇದರಲ್ಲಿ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದೆ ಸರ್. ರಾಜಕಾರಣಿಗಳ ಮಧ್ಯೆ ಜಗಳ ಆಗಿದ್ದು ಅಧಿಕಾರಿ ಟಾರ್ಗೆಟ್ ಮಾಡಿದೆ. ಅಧಿಕಾರಿಗಳ ಅವ್ರದ್ದು ಲೋಪದೋಷ ಇದೆ ಅನ್ನತ್ತೆ ಮಾಡಿದ್ದಾರೆ. ಸೊ ಮೇಲ್ನೋಟಕ್ಕೆ SP ಅವ್ರದ್ದು ಲ್ಯಾಪ್ಸಸ್ ಕಂಡು ಬರ್ತದೆ, ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇನ್ನು ಡೀಟೇಲ್ ಆಗಿ ತನಿಖೆ ಆದ್ಮೇಲೆ ನೋಡೋಣ ಮತ್ತೆ ಯಾರು ಬರ್ತಾರೆ, ರಾಜಕಾರಣಿಗಳ ಪಾತ್ರ ಏನು, ಬೇರೆ ಅವ್ರ ಪಾತ್ರ ಏನು ಗೊತ್ತಾಗ್ತದೆ. ಸರ್ ಅದು CBI ವಹಿಸ್ಬೇಕು ಅಂತೇಳಿ BJP ಅವರು ನಮ್ಮವ್ರು ಮಾಡ್ತಿದ್ದಾರೆ. ಯಾವ ಥರ ಅವಶ್ಯಕತೆ ಇದ್ರೆ ನೋಡೋಣ. ಈಗ ಯಾಕೆ ನಮ್ಮವ್ರು ಮಾಡ್ತಿದ್ದಾರೆ. ಈಗೆಲ್ಲ ಕಠಿಣ ಕ್ರಮ ಕೈಗೊಂಡು ನಮ್ಮ ಅಧಿಕಾರಿ ಸಸ್ಪೆಂಡ್ ಮಾಡಿಲ್ಲ. ಸರ್ ಈಗ BJP ನಿಯೋಗದವರು ಕೂಡ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಣ್ಣಿಗೆ ಮೂಗುರಿಸುವ ತುಪ್ಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಎಲ್ಲೋ ಒಂದು ಕಡೆ ಗಲಾಟೆ ಆಗದಂಗೆ ತಡೆಯುವಂಥ ಅವಕಾಶಗಳಿತ್ತು. ಕೆಲವು ಪೊಲೀಸ್ ನಿರ್ಲಕ್ಷ್ಯ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಕಠಿಣ ಕ್ರಮ ಕೈಗೊಂಡ್ರೆ ಬಹುಶಃ ಇದು ಗಲಾಟೆ ಆಗ್ತಿರ್ಲಿಲ್ಲ ಅನ್ನೋದು ಸರ್ಕಾರದ ವಾದ. ಬಳ್ಳಾರಿಯಿಂದ ಎಲ್ಲೋ ಒಂದು ಕಡೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನು ಮಾಡ್ಲಿಕ್ಕೆ ಹೊರಟಿದೆಯಲ್ಲ. ಹಂಗೇನಿಲ್ಲ, ಅದು ವೈಯಕ್ತಿಕ ಭಾಳ ಸಣ್ಣ ಜಗಳ. ಅದು ಬ್ಯಾನರ್ ಕಟ್ಟುವಂಥ ಜಗಳು ಅಷ್ಟು ದೊಡ್ಡದಾಗಿದೆ, ಆಗಬಾರ್ದಿತ್ತು. ಅದೇನು ಭಾಳ ದೊಡ್ಡ ಪೂರ್ವ ನಿಯೋಜಿತ ಅಲ್ಲ. ಬ್ಯಾನರ್ ಕಟ್ಟುವಂಥ ಸಣ್ಣ ಜಗಳು ಅದು ಅಷ್ಟು ದೊಡ್ಡದಾಗಿ ಆಗಿದೆ, ಆಗಬಾರ್ದಿತ್ತು. ಸರ್ ಈಗ ಸಂಕ್ರಾಂತಿ ಸರ್ ಹಿಂದೆ RCB ಪ್ರಕರಣ ಮತ್ತು ಇವೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗ್ತಾ ಇದೆ. ಸರ್ಕಾರ ರಾಜ್ಯದಾಗ ಅಂಥ ಘಟನೆಗಳು ಆಗೇ ಆಗ್ತವೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆದಾಗ ಅದನ್ನು ಕಠಿಣ ಕ್ರಮ ಕೈಗೊಳ್ಳೋದು ನಮ್ಮ ಡ್ಯೂಟಿ. ಸರ್ ಸಚಿವ ಸಂಪುಟ ವಿಸ್ತರಣೆ ಗೊತ್ತಿಲ್ಲ, ಕಲಬುರಗಿಗೆಲ್ಲ ಕಾಲ